ಹಸಿರು ಬೆಟ್ಟಗಳ ಮಧ್ಯೆ ಮಳೆಗಾಲದ ಮಣ್ಣಿನ ಸುಗಂಧ ತುಂಬಿದ ಒಂದು ಚಿಕ್ಕ ಹಳ್ಳಿಯಿತ್ತು. ಆ ಹಳ್ಳಿಯ ಅಂಚಿನಲ್ಲಿ ದಟ್ಟ ತೆಂಗಿನ ತೋಟದ ನಡುವೆ ಒಂದು ಸಣ್ಣ ಮನೆ ನಿಂತಿತ್ತು. ಆ ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಅದರೊಳಗೆ ತುಂಬಿದ್ದ ಪ್ರೀತಿ ದೊಡ್ಡದಾಗಿತ್ತು. ಆ ಮನೆಯಲ್ಲಿ ರಾಘವ ಅಪ್ಪ, ಲಕ್ಷ್ಮೀ ಅಮ್ಮ, ಮಗ ಕಾರ್ತಿಕ್ ಮತ್ತು ಮಗಳು ಚಿನ್ನಿ ಬದುಕುತ್ತಿದ್ದರು. ಬೆಳಿಗ್ಗೆ ಸೂರ್ಯಕಿರಣಗಳು ತೆಂಗಿನ ಮರಗಳ ನಡುವೆ ಒಳಬಂದು ಮನೆಯ ಮೇಲೆ ಬೀಳುತ್ತಿತ್ತು. ಹಕ್ಕಿಗಳ ಚಿರುಚಿರು ಧ್ವನಿ ಕೇಳುತ್ತಿತ್ತು. ಕೂ 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 ಕೋಳಿಗಳ ಕೂಗು ಕೇಳಿದ ಕೂಡಲೇ ಲಕ್ಷ್ಮೀ ಎದ್ದು ಬಾಗಿಲು ತೆರೆದಳು. ನಾಯಿ ಭೀಮಾ ಓಡುತ್ತಾ ಬಂದು ಆಕೆಯ ಕಾಲಿಗೆ ಅಪ್ಪಳಿಸಿತು. ಅಯ್ಯೋ ಭೀಮಾ, ನಿಧಾನ, ಅಮ್ಮ ನಕ್ಕಳು. ರಾಘವ ಈಗಾಗಲೇ ತೋಟಕ್ಕೆ ಹೋಗಿದ್ದ. ಕೈಯಲ್ಲಿ ಕತ್ತಿ ಹಿಡಿದು ಮರಗಳನ್ನು ನೋಡಿಕೊಳ್ಳುತ್ತಿದ್ದ. ಕಾರ್ತಿಕ್ ನಿಧಾನವಾಗಿ ಎದ್ದು ತಂಗಿ ಚಿನ್ನಿಯ ಕಡೆ ನೋಡಿದ. ಚಿನ್ನಿ ಮುದ್ದಾಗಿ ನಗುತ್ತಿದ್ದಳು. ಅಮ್ಮ, ಚಿನ್ನಿ ಮತ್ತೆ ನನ್ನನ್ನು ನೋಡಿ ನಗ್ತಾಳೆ ಎಂದನು. ಅವರ ಮನೆಯ ಮುಂದೆ ಸುಂದರ ಗಾರ್ಡನ್ ಇತ್ತು. ಗುಲಾಬಿ, ಮಲ್ಲಿಗೆ, ಕನಕಾಂಬರ ಹೂಗಳಿದ್ದಳು. ಲಕ್ಷ್ಮೀ ಪ್ರತಿದಿನ ಗಾರ್ಡನ್ ನೋಡಿಕೊಳ್ಳುತ್ತಿದ್ದಳು. ಈ ಹೂಗಳು ನಮ್ಮ ಮನೆಗೆ ಸಂತೋಷ ಕೊಡುತ್ತವೆ ಅಂದಳು. ಕಾರ್ತಿಕ್ ಶಾಲೆಗೆ ಹೋಗುವ ಮೊದಲು ತಂಗಿಯನ್ನು ಎತ್ತಿಕೊಂಡು ಆಟ ಆಡುತ್ತಿದ್ದ. ನಾನು ಹೋಗಿ ಬರುವೆ ಚಿನ್ನಿ. ಚಿನ್ನಿ ಕೈ ಅಲುಗಾಡಿಸುತ್ತಾ ನಗುತ್ತಿದ್ದಳು. ಕಾರ್ತಿಕ್ ಒಳ್ಳೆ ವಿದ್ಯಾರ್ಥಿ. ಅವನ ಕನಸು ದೊಡ್ಡ ಎಂಜಿನಿಯರ್ ಆಗುವುದು. ಒಂದು ದಿನ ಅವನು ಅಪ್ಪನ ಬಳಿ ಕೇಳಿದ, ಅಪ್ಪ, ನಾನು ದೊಡ್ಡವನಾದ್ಮೇಲೆ ನಿಮಗೆ ದೊಡ್ಡ ಮನೆ ಕಟ್ಟುತ್ತೇನೆ. ರಾಘವ ನಗುತ್ತಾ ಹೇಳಿದ, ನಮ್ಮ ಮನೆ ಈಗಲೂ ದೊಡ್ಡದಾಗಿದೆ ಮಗ, ಪ್ರೀತಿ ಇದ್ದರೆ ಸಾಕು. ಒಂದು ದಿನ ಆಕಾಶ ಕಪ್ಪಾಗಿ ಮಳೆ ಶುರುವಾಯಿತು. ಗಾಳಿ ತುಂಬಾ ಜೋರಾಗಿ ಬೀಸಿತು. ಲಕ್ಷ್ಮೀ, ಮಳೆ ತುಂಬಾ ಜಾಸ್ತಿ ಇದೆ, ಅಪ್ಪ ಕೂಗಿದ. ಮಳೆ ತೋಟವನ್ನು ತೀವ್ರವಾಗಿ ಹೊಡೆದಿತ್ತು. ಕೆಲವು ತೆಂಗಿನ ಮರಗಳು ಬೀಳಲು ಶುರುವಾದವು. ಕೋಳಿಗಳು ಭಯದಿಂದ ಓಡಾಡುತ್ತಿದ್ದವು. ನಾಯಿ ಭೀಮಾ ಜೋರಾಗಿ ಬೊಗಳುತ್ತಿತ್ತು. ಚಿನ್ನಿ ಅಳಲು ಶುರುಮಾಡಿದಳು. ಲಕ್ಷ್ಮೀ ಅವಳನ್ನು ತಬ್ಬಿಕೊಂಡು, ಏನಿಲ್ಲ ಮಗು, ಅಮ್ಮ ಇದೆ ಅಂದಳು. ರಾಘವ ಮತ್ತು ಕಾರ್ತಿಕ್ ಹೊರಗೆ ಹೋಗಿ ಕೋಳಿಗಳನ್ನು ಸುರಕ್ಷಿತವಾಗಿ ಒಳಗೆ ತಂದರು. ಮಳೆ ನಿಲ್ಲದೆ ಬರುತ್ತಲೇ ಇತ್ತು. ಮುಂದಿನ ದಿನ ತೋಟದ ಅರ್ಧ ಭಾಗ ಹಾನಿಯಾಯಿತು. ಅಡಿಕೆ ಬೆಳೆ ನಷ್ಟವಾಯಿತು. ರಾಘವ ತುಂಬಾ ಚಿಂತೆಯಲ್ಲಿ ಮುಳುಗಿದ. ಇದರಿಂದ ನಮ್ಮ ಆದಾಯ ಕಡಿಮೆಯಾಗುತ್ತೆ ಎಂದನು ನಿಧಾನವಾಗಿ. ಕಾರ್ತಿಕ್ ಇದನ್ನು ಕೇಳಿ ಮೌನವಾಗಿ ನಿಂತನು. ಆ ರಾತ್ರಿ ಎಲ್ಲರೂ ಮೌನವಾಗಿದ್ದರು. ಆದರೆ ಲಕ್ಷ್ಮಿ ಹೇಳಿದರು, ನಾವು ಒಟ್ಟಿಗೆ ಇದ್ದೇವೆ, ಅದೇ ಸಾಕು. ಕಾರ್ತಿಕ್ ಕೂಡ ಹೇಳಿದ, ಅಪ್ಪ, ನಾನು ಸಹಾಯ ಮಾಡ್ತೀನಿ. ಮುಂದಿನ ದಿನದಿಂದ ಕಾರ್ತಿಕ್ ಶಾಲೆಯ ನಂತರ ತೋಟದಲ್ಲಿ ಸಹಾಯ ಮಾಡಲಾರಂಭಿಸಿದ. ಲಕ್ಷ್ಮಿ ಗಾರ್ಡನ್ ಹೂಗಳನ್ನು ಮಾರಲು ಶುರುಮಾಡಿದಳು. ನಾಯಿ ಭೀಮಾ ಮತ್ತೆ ತೋಟದಲ್ಲಿ ಓಡಾಡುತ್ತಾ ಕಾವಲು ನೋಡುತ್ತಿತ್ತು. ಸ್ವಲ್ಪ ದಿನಗಳ ನಂತರ ತೋಟ ಮತ್ತೆ ಹಸಿರಾಯಿತು. ಹೊಸ ತೆಂಗಿನ ಮರಗಳು ಬೆಳೆದವು. ಒಂದು ದಿನ ಕಾರ್ತಿಕ್ ಶಾಲೆಯಲ್ಲಿ ಫಸ್ಟ್ ಬಂದನು. ಅಪ್ಪ, ನಾನು ಫಸ್ಟ್ ಬಂದೆ ಎಂದು ಸಂತೋಷದಿಂದ ಕೂಗಿದ. ರಾಘವ ಕಣ್ಣೀರಿನಿಂದ ನಕ್ಕ. ನೀನೇ ನಮ್ಮ ಹೆಮ್ಮೆ ಮಗ. ಆ ರಾತ್ರಿ ಕುಟುಂಬದ ಎಲ್ಲರೂ ಮನೆಯ ಮುಂದೆ ಕುಳಿತಿದ್ದರು. ಚಂದ್ರನ ಬೆಳಕು ತೋಟದ ಮೇಲೆ ಬೀಳುತ್ತಿತ್ತು. ಲಕ್ಷ್ಮೀ ಚಿನ್ನಿಯನ್ನು ತಬ್ಬಿಕೊಂಡಿದ್ದಳು. ಕಾರ್ತಿಕ್ ಅಪ್ಪನ ಜೊತೆ ಕುಳಿತಿದ್ದ. ರಾಘವ ನಿಧಾನವಾಗಿ ಹೇಳಿದರು, ನಮ್ಮ ಬಳಿ ಹಣ ಕಡಿಮೆ ಇರಬಹುದು, ಆದರೆ ನಮ್ಮ ಕುಟುಂಬ ದೊಡ್ಡದು. ನಾವು ಒಟ್ಟಿಗೆ ಇದ್ದರೆ ಯಾವ ಕಷ್ಟವೂ ನಮಗೆ ಏನೂ ಮಾಡಲಾರದು. ಎಲ್ಲರೂ ನಕ್ಕರು. ನಾಯಿ ಭೀಮಾ ಅವರ ಕಾಲ ಬಳಿ ಮಲಗಿತು. ಕೋಳಿಗಳು ಶಾಂತವಾಗಿ ಮಲಗಿದವು. ಗಾಳಿ ನಿಧಾನವಾಗಿ ಬೀಸಿತು. ಆ ಚಿಕ್ಕ ಮನೆಯಲ್ಲಿ ಪ್ರೀತಿ ತುಂಬಿಕೊಂಡಿತ್ತು. ಸಂಪತ್ತು ಹಣದಲ್ಲಿಲ್ಲ, ಕುಟುಂಬದ ಪ್ರೀತಿಯಲ್ಲಿದೆ.